ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗಕ್ಕೆ ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ. ಕಿಡ್ನಾಪ್ ಮಾಡಿದಂತ ಸ್ಥಳದಲ್ಲಿ ಪಂಚನಾಮೆ ಮಾಡ್ತಾ ಇದ್ದಾರೆ ಖಾಕಿ ತಂಡ. ಅಂದ್ರೆ ಕಿಡ್ನಾಪ್ ಮಾಡಿದಂತ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಸ್ಥಳ ಮಹಜರು ಮಾಡೋದಕ್ಕೆ ಅಂತ ಪೊಲೀಸರು ಆರೋಪಿಗಳನ್ನ ಕರ್ಕೊಂಡು ಹೋಗಿದ್ದಾರೆ ಚಿತ್ರದುರ್ಗಕ್ಕೆ. ಕಿಡ್ನಾಪ್ಗೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಲ್ಲ, ಮೊದಲು ಆಟೋದಲ್ಲಿ ಕರ್ಕೊಂಡು ಹೋಗಬೇಕು, ಅದಾದ ಬಳಿಕ ಆಟೋದಿಂದ ETS ಕಾರ್ಗೆ ಶಿಫ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಆ ಎಲ್ಲ ಪ್ಲಾನ್ ನಡೆದಂತ ಜಾಗಕ್ಕೆ ಈಗ ಆರೋಪಿಗಳನ್ನ ಕರೆದೊಯ್ದಿದ್ದಾರೆ. ರವಿ ಹಾಗೂ ಇತರೆ ಆರೋಪಿಗಳನ್ನ ಸ್ಥಳ ಮಹಜರಿಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಆರೋಪಿಗಳಿಂದ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಈಗಾಗಲೇ ಪೊಲೀಸರು. ಆ ಒಂದು ಕುಚ್ಚಿಗನಾಳ್ ಗೇಟ್ ಏನಿದೆ ಆ ಗೇಟ್ನಲ್ಲಿ ಆ ಒಂದು ಬಾಲಾಜಿ ಬಾರ್ ಏನಿದೆ, ಬಾರ್ ಎದುರುಗಡೆ ಆತ ಹೋಗ್ತಾ ಇರುವಂಥ ದೃಶ್ಯವನ್ನ ಗಮನಿಸ್ತಾರೆ. ರೇಣುಕಾಸ್ವಾಮಿ ಹೋಗ್ತಾ ಇರೋದನ್ನ. ಅದಾದ ಬಳಿಕ ಅವರೆಲ್ಲರೂ ಕೂಡ ಈ ಪ್ಲಾನ್ ಮಾಡ್ತಾ ಇದ್ದಂಥ ಗ್ಯಾಂಗ್ ಏನಿದೆ ಆಕ್ಟಿವ್ ಆಗುತ್ತೆ. ಆತ ಬರ್ತಾ ಇದ್ದಾನೆ ಕೆಲಸ ಮುಗಿಸ್ಕೊಂಡು ಅನ್ನುವಂಥ ಮಾಹಿತಿ ತಿಳಿತಾ ಇದ್ದಂತೆ ಆತನನ್ನ ಪುಸಲಾಯಿಸಿ, ಅಂದರೆ ಯಾರೋ ನಿನಗೆ ದುಡ್ಡು ಕೊಟ್ಟಿದ್ರಂತಲ್ಲ, ಆ ಸಾಲವನ್ನು ನೀನಿನ್ನೂ ತೀರಿಸಿಲ್ವಂತೆ, ಹಾಗೆ ಹೀಗೆ ಅಂತ ಒಂದಷ್ಟು ಕತೆ ಹೇಳ್ತಾರೆ. ಯಾಕೆಂದರೆ ಏಕಾಏಕಿಯಾಗಿ ಆತನನ್ನು ಬೆಳಗಿನ ಜಾವ ಮಾಡಿರುವಂಥ ಪ್ಲಾನ್ ಇದು. ಏಕಾಏಕಿಯಾಗಿ ಆತನನ್ನು ಕರ್ಕೊಂಡು ಹೋದರೆ ಎಳ್ಕೊಂಡು ಹೋದರೆ ಸ್ಥಳೀಯರಿಗೆ ಅನುಮಾನ ಬರುತ್ತೆ ಅನ್ನುವಂಥ ಕಾರಣಕ್ಕೆ ಈ ಒಂದು ಪ್ಲಾನನ್ನು ಮಾಡಿರ್ತಾರೆ. ಸಾಲ ಕೊಟ್ಟಿದ್ರು ನಿನಗೆ ಯಾರೋ, ಆ ಸಾಲ ನೀನಿನ್ನೂ ತೀರಿಸಿಲ್ಲ, ಹಾಗಾಗಿ ಹಣ ಕೊಡಬೇಕಂತೆ, ಅವ್ರು ಬಂದು ನಿಂತಿದ್ದಾರೆ ಎನ್ನುವಂಥ ಒಂದು ಕಟ್ಟಿ ಕಥೆಯನ್ನು ಹೇಳ್ತಾರೆ. ಆಗ ಯಾರು ನಾನು ಯಾರ ಹತ್ರ ದುಡ್ಡು ಇಸ್ಕೊಂಡಿಲ್ವಲ್ಲ ಅಂತ ರೇಣುಕಾಸ್ವಾಮಿ ವಾದ ಮಾಡ್ತಾ ಇದ್ದಂತೆ. ಇಲ್ಲ, ಅವ್ರು ಬಂದಿದ್ದಾರೆ, ಅಲ್ಲಿ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಇವರು ಪ್ಲಾನ್ ಮಾಡ್ಕೊಂಡು ಕರ್ಕೊಂಡು ಹೋಗಿರುವಂಥದ್ದು. ಆಗ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದ ಬಳಿಕ ಕಾರ್ಗೆ ಶಿಫ್ಟ್ ಮಾಡಿಕೊಂಡು ಕಾರ್ನಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾರೆ. ಕಾರ್ಗೆ ಹತ್ತುತ್ತಾ ಇದ್ದಂತೆ ಅವರ ವರ್ತನೆ ಬದಲಾಗುತ್ತೆ. ಈ ಸಾಲ ಗೀಲ ಅದೆಲ್ಲ ಕತೆ ಬಿಟ್ಬಿಡ್ತಾರೆ. ಅದಾದ ಬಳಿಕ ಕೇಳ್ತಾ ಹೋಗ್ತಾರೆ, ಯಾಕೆ ದರ್ಶನ್ ಹೆಂಡ್ತಿಗೆ ಅಥವಾ ಸ್ನೇಹಿತೆಗೆ ಈ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದೆಯಾ, ನಮ್ಮ ಅತ್ತಿಗೆಗೆ ಯಾಕೆ ಟಾರ್ಚರ್ ಕೊಡ್ತಿದ್ಯಾ, ಅಕ್ಕಂಗೆ ಯಾಕೆ ಟಾರ್ಚರ್ ಕೊಡ್ತಾ ಇದೆಯಾ, ಯಾಕೆ ಈ ರೀತಿ ಅಶ್ಲೀಲ ಮೆಸೇಜ್ ಮಾಡ್ತಾ ಇದೆಯಾ ಅಂತ ವರ್ತನೆ ಬದಲಾಯಿಸ್ಬಿಡ್ತಾರೆ. ಆತ ಎಷ್ಟೇ ಕೇಳ್ಕೊಂಡ್ರು ಕೂಡ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಬಿಟ್ಬಿಡಿ, ನಾನು ಆ ಥರದ ಮೆಸೇಜ್ ಏನು ಮಾಡಿಲ್ಲ, ಅಶ್ಲೀಲವಾಗಿ ಫೋಟೋ ಕಳಿಸಿಲ್ಲ ಅಂತ ಹೇಳ್ತಾನೆ ರೇಣುಕಾಸ್ವಾಮಿ. ಆಗಿದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನೋ ಡೀಲ್ ಎಲ್ಲ ನಡೆದಿತ್ತಲ್ವ, ಪ್ಲಾನ್ ನಡೆದಿತ್ತು, ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಂತ ಡೈರೆಕ್ಟ್ ಆಗಿ ದರ್ಶನ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅದಾದ ಬಳಿಕ ದರ್ಶನ್ ಕೊಡುವಂಥ ಸೂಚನೆ, ಆ ಶೆಡ್ಗೆ ಕರ್ಕೊಂಡು ಹೋಗಿ, ಪಟ್ಟಣಗೆರೆ ಶೆಡ್ ಏನಿದೆ ಆ ಶೆಡ್ಗೆ ಕರ್ಕೊಂಡು ಹೋಗಿ ನಾನು ಪವಿತ್ರ ಗೌಡ ಇಬ್ಬರು ಕೂಡ ಬರ್ತೀವಿ ಅಂತ ಹೇಳೋದು. ಅದಾದ ಬಳಿಕ ಆ ಶೆಡ್ನಲ್ಲಿ ನಡೆದಿರುವಂಥದ್ದು ಈ ದೊಡ್ಡ ಕೃತ್ಯ, ಭಯಾನಕವಾಗಿ ಭೀಕರವಾಗಿ ಹತ್ಯೆ ಮಾಡಿರುವಂಥದ್ದು. ಆ ಹತ್ಯೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಮತ್ತು ಆ ಸಂದರ್ಭದಲ್ಲಿ ಏನೇನು ವಸ್ತುಗಳನ್ನು ಬಳಸಿದ್ರು, ಯಾವ ಬಟ್ಟೆ ಧರಿಸಿದ್ರು, ಯಾವ ಚಪ್ಪಲಿ ಹಾಕ್ಕೊಂಡಿದ್ರು, ಅದರಲ್ಲೂ ಕೂಡ ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆ ಮಾಡಿರೋದ್ರಿಂದ ಯಾವ ಚಪ್ಪಲಿ ಹಾಕ್ಕೊಂಡಿದ್ರು ಅದೆಲ್ಲದನ್ನು ಪರಿಶೀಲನೆ ಮಾಡೋದಕ್ಕೆ, ಮಹಜರು ಮಾಡೋದಕ್ಕೆ ಅಂತ ಒಂದು ಕಡೆ ಪವಿತ್ರ ಗೌಡ ಮನೆಗೆ ಹೋಗಿದ್ರೆ, ಇನ್ನೊಂದು ಕಡೆ ಚಿತ್ರದುರ್ಗಕ್ಕೂ ಕೂಡ ಆ ಒಂದು ಕಿಡ್ನ್ಯಾಪ್ ಮಾಡಿದಂಥ ಸ್ಪಾಟ್ ಏನಿದೆ ಆ ಸ್ಪಾಟ್ನ ಸ್ಥಳ ಮಹಜರು ಮಾಡೋದಕ್ಕೆ ಅಂತ ಕೂಡ ಪೊಲೀಸರು ಈಗ ಆರೋಪಿಗಳನ್ನು ಕರ್ಕೊಂಡು ಹೋಗಿದ್ದಾರೆ. ಆ ದೃಶ್ಯ ನೋಡ್ತಾ ಇದ್ದೀರಲ್ಲ ನೀವು, ಅದೇ ಆಟೋದಲ್ಲಿ ಕರ್ಕೊಂಡು ಹೋಗಿದ್ರು ಅಂತ ನಾವು ಮೊನ್ನೆಯಿಂದ ತೋರಿಸ್ತಾ ಇದ್ದೀವಲ್ಲ, ಆ ಜಾಗಕ್ಕೆ ಈಗ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದಂಥ ಜಾಗಕ್ಕೆ ರವಿ ಹಾಗೂ ಇತರೆ ಆರೋಪಿಗಳನ್ನು ಕರೆದೊಯ್ದು, ಇದೇ ಜಾಗದಲ್ಲಿ ನೀವು ಕಿಡ್ನ್ಯಾಪ್ ಮಾಡಿದ್ದು, ಎಷ್ಟು ಗಂಟೆಗೆ ಬಂದಿದ್ರಿ, ಏನು ಪ್ಲಾನ್ ಮಾಡ್ಕೊಂಡಿದ್ರಿ, ಯಾರ್ಯಾರು ಆತನನ್ನು ಕರ್ಕೊಂಡು ಹೋದ್ರಿ, ಅದಾದ ಬಳಿಕ ಯಾವ ವಾಹನದ ಮೂಲಕ ಕರ್ಕೊಂಡು ಹೋದ್ರಿ, ಎಷ್ಟು ಗಂಟೆ ಆಗಿತ್ತು ಆ ಸಂದರ್ಭದಲ್ಲಿ, ಯಾರೆಲ್ಲ ಭಾಗಿಯಾಗಿದ್ರಿ, ಯಾರ್ಯಾರು ಇದಕ್ಕೆ ಸೂಚನೆ ಕೊಟ್ಟಿದ್ರು, ಅಂದರೆ ಅಲ್ಲಿ ರೇಣುಕಾಸ್ವಾಮಿಯನ್ನು ಅಬ್ಸರ್ವ್ ಮಾಡ್ತಾ ಇದ್ದಿದ್ಯಾರು, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಅಂತ ಚಿತ್ರದುರ್ಗದ ಬಳಿ ಏನೋ ಆತನನ್ನು ಕಿಡ್ನ್ಯಾಪ್ ಮಾಡಿದ್ರಲ್ವಾ ಆ ಜಾಗಕ್ಕೆ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಆರೋಪಿಗಳನ್ನು.